ANMR ನ್ಯೂಸ್ಗೆ ಸ್ವಾಗತ. ಪ್ರತಿಭಟನೆ ಮಾಡಿದರೂ ಸ್ವಚ್ಛತೆಗೆ ಮುಂದಾಗದ APMC, ಸ್ವಂತ ಖರ್ಚಿನಿಂದ ಸ್ವಚ್ಛತೆಗೆ ಮುಂದಾದ ಕಮಿಷನ್ ಏಜೆಂಟ್. ಟೊಮೆಟೊ ಮಾರುಕಟ್ಟೆಯನ್ನು ಸ್ವಚ್ಛತೆ ಮಾಡುವಂತೆ ಪ್ರತಿಭಟನೆ ನಡೆಸಿದರೂ ಇಲ್ಲಿನ APMC ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮುಂದಾಗದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯ ಕಮಿಷನ್ ಏಜೆಂಟರೊಬ್ಬರೇ ಇಂದು ಶುಚಿತ್ವಕ್ಕೆ ಮುಂದಾಗಿದ್ದಾರೆ. ಶುಚಿತ್ವಕ್ಕೆ ಮುಂದಾಗಿರುವ ಟೊಮೆಟೊ ಕಮಿಷನ್ ಏಜೆಂಟ್ ಹುಲ್ವಾಡಿ ಕೃಷ್ಣಪ್ಪರವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ, ಟೊಮೆಟೊ ಮಾರುಕಟ್ಟೆಯಲ್ಲಿ ಮಳೆ ಬಂದು ಟೊಮೆಟೊಗಳು ಮತ್ತು ಕಸ ಸೇರಿಕೊಂಡು ಇಡೀ ಕಾಂಕ್ರೀಟ್ ರಸ್ತೆಗಳು ಮತ್ತು ಆವರಣ ಕೆಸರುಗದ್ದೆಯಾಗಿದೆ. ವಾಹನಗಳು ಸೇರಿದಂತೆ ಜನರು ಓಡಾಡಲಿಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದಲ್ಲದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡಲು ಸಹ ಕಷ್ಟವಾಗಿದೆ. ಶುಚಿತ್ವಕ್ಕೆ ಆಗ್ರಹಿಸಿ ಹಮಾಲಿಗಳು, ರೈತರು, ವಾಹನಗಳ ಚಾಲಕರು ಮತ್ತು ವ್ಯಾಪಾರಸ್ಥರು ಜುಲೈ 27ರಂದು APMC ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದಾಗ ನಾನು ಸಹ ಭಾಗವಹಿಸಿ ಶುಚಿತ್ವಕ್ಕೆ ಆಗ್ರಹಿಸಿದ್ದೆ. ಆದರೆ ಪ್ರತಿಭಟನೆ ನಡೆಸಿ 3 ದಿನಗಳು ಕಳೆದರೂ ಅಧಿಕಾರಿಗಳಾಗಲಿ APMC ಪದಾಧಿಕಾರಿಗಳಾಗಲಿ ಯಾರೂ ಬಾರದ ಹಿನ್ನೆಲೆಯಲ್ಲಿ ನಾನೇ ಸ್ವಂತ ಹಣದಲ್ಲಿ ಶುಚಿತ್ವಕ್ಕೆ ಮುಂದಾಗಿರುವುದಾಗಿ ಹೇಳಿದರು. APMCಗೆ ಎಲ್ಲ ರೀತಿಯ ತೆರಿಗೆ ಮತ್ತು ಬಾಡಿಗೆಗಳನ್ನು ಪಾವತಿ ಮಾಡಬೇಕು, ಆದರೆ ಶುಚಿತ್ವ ಮಾತ್ರ ಇಲ್ಲ ಎಂದ ಅವರು, ಶುಚಿತ್ವಗೊಳ್ಳದೇ ಇದ್ದರೆ ಯಾವುದೇ ಶುಲ್ಕ ಪಾವತಿ ಮಾಡುವುದಿಲ್ಲ ಎಂದು ಎಚ್ಚರಿಸಿದರು.
ಮೊನ್ನೆ ಎಲ್ಲ ಜಾಸ್ತಿ ಗಲಾಟೆಗಳಾಯಿತು. ಎಲ್ಲ ರೈತ ಬಾಂಧವರು ಎಲ್ಲ ಬಂದು ಕೂಲಿ ಕಾರ್ಮಿಕರೆಲ್ಲ ಕಲಾಟ ನೋಡ್ತಾ ಇದ್ರು. ನಾನು ಬಂದು ಏನೋ ಇದು 12 ಗಂಟೆವರೆಗೂ ನಾನು ಮನೆಯಲ್ಲಿದ್ದೆ. 12 ಗಂಟೆಗೆ ಬಂದೆ. ನನಗೆ ಚೆನ್ನಾಗಿಲ್ಲ. ಅವಾಗ ಬಂದು ಈಗ ರೈತರಿಗೆಲ್ಲ ಕೇಳಿಕೊಂಡು, ವ್ಯಾಪಾರಸ್ಥರಿಗೆ ಕೇಳಿಕೊಂಡು, ಕೂಲಿಯವ್ರಿಗೆಲ್ಲ ಕೇಳಿಕೊಂಡು ನಾನು ರೆಡಿ ಮಾಡಿ ಇದು ಮಾಡಿದೆ. ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರನ್ನೂ ಕರ್ಕೊಂಡು ಹೋದರೆ 4 ದಿವಸದಿಂದ ಇಷ್ಟೊತ್ತಿಗೇನೋ ಇದ್ರ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇವಾಗ ಸ್ವಂತ ನನ್ನ ಕೂಲಿ ಆಳು ನಮ್ಮ ಟ್ಯಾಕ್ಟ್ರಿ ಎತ್ಕೊಂಡು ಬಂದು ನಾವೇ ಸ್ವಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ರಾತ್ರಿಯೆಲ್ಲ ಹತ್ತು ಕಡೆ ಎಲ್ಲ ಮಣ್ಣೆಲ್ಲ ಹೊಡಿಸಿದ್ದೀನಿ. 20-25 ಸಾವಿರ ರೂಪಾಯಿ ಖರ್ಚು. ಅದು ಯಾರು ಕಟ್ಟಂಗಿಲ್ಲ. ನಿಮಗೆ ಬೇಕು ಬಾಡಿಗೆ 6,000 7,000 ಬಾಡಿಗೆನೂ ಬೇಕು. ಆಮೇಲೆ ಇದು ಏನದು RMCನೂ ಕಟ್ಟಬೇಕು. ಈ ಥರ ನಡೀತಾ ಇದೆ. ನೀವು ಬಂದು ನೋಡಬೇಕು. ನೀವು ಬಂದು ನೋಡಿದ್ರಲ್ಲ, ನೀವು ಒಳಗೆ ಸೆಕ್ರೆಟರಿ ಅವರು ಒಳಗೆ ಕೂತಾರೆ, ರೆಡ್ಡಿ ಅವರು ಒಳಗೆ ಕೂತ್ಕೊಂಡಿರ್ತಾರೆ. ಇಲ್ಲಿ ನೋಡೋರು ಯಾರಿದ್ದಾರೆ? ಕ್ಲೀನು. ನಾನು ನೋಡಿ ಸ್ವಂತ ಕೆಲಸ. ನಮ್ಮ ಹುಡುಗರು ಅವ್ರು ಯಾರು ಇದು ತಗೊಂಡಿರೋರು ಯಾರೂ ಇಲ್ಲ, ಒಬ್ಬರೂ ಇಲ್ಲ. ಇದನ್ನು ಕ್ಲೀನ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು RMCನೂ ಕಟ್ಟಕ್ಕೆ ಬರೋಲ್ಲ. ಯಾವುದನ್ನ ಗಲಾಟೆಗಳು ಅದು ತಂಟೆ ತಕರಾರು ಬಂದ್ರೂ ನಾನು ಏನು ಇದನ್ನು ಇಟ್ಕೊಳ್ಳಲ್ಲ. ಆಮೇಲೆ ನಿಮ್ಮಂದೇ ಜವಾಬ್ದಾರಿ ಆಗುತ್ತೆ. ಆವತ್ತು ಜವಾಬ್ದಾರಿಯಿಂದ ಕರ್ಕೊಂಡು ಬಂದಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ರೋಡ್ಗಳೆಲ್ಲ ಕ್ಲಿಯರಾಗಿ ಇಟ್ಕೊಂಡಿದ್ದೀವಿ. ಇಂಥ ಥರ ನಡೀತದೆ ನೋಡಿ ನೀವೇ.